ಇಲ್ಲಿ ನೋಡ್ರಿ, ಇದು ಸತತವಾಗಿ ಮಳೆ ಬರೋದ್ರಿಂದ ಗಿಡಗಳೆಲ್ಲ ಗಾಳಿಗೆ ಬಿದ್ಬಿಟ್ಟಾವ. ತುಂಬ ಗಾಳಿ ಇದೆ, 1 ಮಂತ್ ಆಯ್ತು. ಇದಕ್ಕೇನಾದ್ರು ಈಗ ಕಟ್ಟಬೇಕು ನಾವೀಗ, ಇಲ್ಲಾಂದರೆ ಮತ್ತೆ ಬೀಳುತ್ತೆ. ಇದೆಲ್ಲ ಮಣ್ಣೆಲ್ಲ ಮೆತ್ತಗಾಗ್ಬಿಟ್ಟಿದೆ ಅಲ್ಲ, ಅದಕ್ಕೆ ಎಲ್ಲ ಹೆವಿ ಆಗಿ ಬೀಳ್ತಾ ಇದ್ದಾವೆ ಮಳೆಗೆ. ಇದಕ್ಕೇನಾರು ಒಂದು ಸಪೋರ್ಟ್ ಕೊಟ್ಟು ನಾವು ನಿಲ್ಲಿಸ್ಬೇಕೀಗ. ನಮಸ್ಕಾರ ಎಲ್ರಿಗೂ. ಬನ್ನಿ, ಇವತ್ತು ನಾನು ನಮ್ಮ ಗಾರ್ಡನ್ನಲ್ಲಿ ಮಳೆಗೆ ಏನೇನಾಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮಲ್ಲಿ ಮಳಿನ ನಿಂತಿಲ್ಲ, ಗಾಳಿ ಮಳೆಗೆ ನಮ್ಮ ಎಲ್ಲ ಗಾರ್ಡನ್ದಾಗಿನ ಗಿಡಗಳೆಲ್ಲ ಬೀಳ್ಲಿಕ್ಕತ್ತಾವ. ಅವುಗಳಿಗೆ ಏನಾದರೂ ಸಪೋರ್ಟ್ ಕೊಟ್ಟು ನಿಲ್ಲಿಸೋಣ ಈಗ. ಇದು ಗೋಲ್ಡನ್ ಸೈಪ್ರಸ್ ಪ್ಲ್ಯಾಂಟ್. ಇದೆ ನೋಡಕ್ಕೆ ಭಾಳ ಚಂದ ಕಾಣಿಸ್ತೈತಿ. ಗೋಲ್ಡನ್ ಅಂತಂದರೆ ಇದು ಒಳಗಡೆ ಗ್ರೀನ್ ಒಳಗೆ ಎಲ್ಲೋಯಿಶ್ ಶೇಡ್ ಇರೋದ್ರಿಂದ ಇದಕ್ಕೆ ಗೋಲ್ಡನ್ ಅಂತಾರ. ಇದನ್ನೇ ನಾನು ಹಚ್ಚಿ 7-8 ತಿಂಗಳಾಯ್ತು. ಇಷ್ಟು ಜಲ್ದಿ ಇಷ್ಟು ದೊಡ್ಡದಾಗ್ಯಾವ. ಈಗ ಕಟಿಂಗ್ ಮಾಡಿ ನಾನೊಂದು ಶೇಪ್ ಕೊಡಬೇಕು. ಈ ಗಿಡಗಳ ಬೇರೆ ಭಾಳ ಡೀಪಾಗಿ ಹೋಗೋದಿಲ್ಲ, ಅದಕ್ಕೆ ಈ ಮ್ಯಾಲೆಲ್ಲ ಹೆವಿ ಆಗಿರೋದ್ರಿಂದ ಗಾಳಿಗೆ ಮಳೆಗೆ ಬೀಳ್ಲಿಕ್ಕತ್ತಾವ. ಮತ್ತು ವಾಪಸ್ ಬಿದ್ದುಬಿಟ್ಟೈತಿದ. ಈಗ ಇದನ್ನು ಮತ್ತೆ ನಾನು ಒಂದೇನಾರು ಸಪೋರ್ಟ್ ಕೊಟ್ಟು ನಿಲ್ಲಿಸ್ತೇನೆ ಇದನ್ನು. ಈ ಗೋಲ್ಡನ್ ಸೈಪ್ರಸ್ ಪ್ಲ್ಯಾಂಟ್ ಬಿಸಿಲಿಗೆ ಇಡಬೇಕು. ಆಮೇಲೆ ಇದ್ರದ್ದು ಸಾಯಿಲ್ ಎಲ್ಲ ಮಾಯ್ಸ್ಟ್ ಆಗಿರಬೇಕು. ಇದು ಈಸಿ ಗ್ರೋಯಿಂಗ್ ಪ್ಲ್ಯಾಂಟ್. ಯಾವುದೇ ಥರ ರೋಗ ಏನು ಬಂದಿಲ್ಲ ಇನ್ನೂವರೆಗೂ. ಈ ಗಿಡಗಳನ್ನ ಹಚ್ಚುವಾಗ ಸರಿಯಾಗಿ ಇವಕ್ಕೆ ವರ್ಮಿ ಕಂಪೋಸ್ಟ್, ಬೇವಿನ ಹಿಂಡಿ, ಟರ್ಮೈಟ್ ಪೌಡ್ರ್ ಎಲ್ಲ ಹಾಕಿ ಹಚ್ಚಿನಲ್ಲ. ಹಿಂಗಾಗಿ ಯಾವುದೇ ಥರ ರೋಗ ಬಂದಿಲ್ಲ, ಗಿಡಗಳು ಚಲೋ ಬಂದಾವ. ನೋಡೋಣ ಇದು ವರ್ಕೌಟ್ ಆಗ್ತೈತೆ ಇಲ್ಲೋ. ಈಗ ಮನೆ ಹಿಂದ್ಗಡೆ ಸೈಡ್ ನಾನು ಎಲ್ಲ ಕಡೆ ಹೆಲಿಕೋನಿಯಾ ಹಚ್ಚಿಬಿಟ್ಟೇನೆ. ಇದೆಲ್ಲ ಫ್ಲವರ್ ಆಗ್ಯಾವ ನೋಡ್ರಿ, ಎಷ್ಟು ಚಂದ. ಈ ಒಳಗಡೆ ಎಲ್ಲ ಮನೇಲಿ ಅರೇಂಜ್ಮೆಂಟ್ ಮಾಡಲಿಕ್ಕೆ ಬರ್ತದೆ ಇದು ಯೂಸ್. ಈ ಹೆಲಿಕೋನಿಯಾ ಒಂದೊಂದು ಗಿಡ ತಂದು ಹಚ್ಚಿದ್ದೆ ದೂರ ಇಷ್ಟೆಲ್ಲ ಬೆಳೆದ್ಬಿಟ್ಟಾವ ನೋಡ್ರಿ. ಈಗ ಇವು ಒಂದು ಗಿಡ ಹಚ್ಚಿದ್ರೆ ಸಾಕು, ಭಾಳ ಗುಂಪಾಗಿ ಬೆಳೆದ್ಬಿಡ್ತಾವು. ಎಷ್ಟೊಂದು ಹೂವು ಬಿಟ್ಟಾವ. ಫುಲ್ ಎಲ್ಲ ಹೂವು ಆದಾಗ ಭಾಳ ಚಂದ ಕಾಣಿಸ್ತೈತಿದ. ಇದನ್ನೆಲ್ಲ ಕಟ್ ಮಾಡಿ ನಾನು ಮನೆ ಒಳಗಡೆ ಫ್ಲವರ್ ಅರೇಂಜ್ಮೆಂಟ್ ಮಾಡ್ತೀನಲ್ಲ, ಅವಾಗ ನಿಮ್ಗೆ ತೋರಿಸ್ತೀನಿ ಯಾವ ಥರ ನಾ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ. ಹೆಲಿಕೋನಿಯಾದಲ್ಲಿ ಇದೊಂದು ವೆರೈಟಿ. ಇದಕ್ಕೆ ಲಾಬ್ಸ್ಟರ್ ಕ್ಲವ್ ಅಂತಾರ. ಇದ್ರ ಫ್ಲವರ್ ನೋಡ್ರಿ ಹ್ಯಾಂಗಿಂಗ್ ಥರ ಬೀಳ್ತಾವೆ ಕೆಳಗಡೆ. ನಮ್ಮ ಕೂದಲನ್ನ ಜಡೆ ಕಟ್ಕೊಂಡಾಗ ಹೇಗಿರ್ತದೋ ಹಾಗೆ ಕಾಣಿಸ್ತದೆ ಇದು ಫ್ಲವರ್. ಇದು ನೋಡ್ರಿ ಹೆಲಿಕೋನಿಯಾದಾಗ ಇನ್ನೊಂದು ವೆರೈಟಿ. ಇದನ್ನ ರೆಡ್ ಜಿಂಜರ್ ಪ್ಲ್ಯಾಂಟ್ ಅಂತ ಹೇಳ್ತಾರ. ಇದು ನೋಡೋಕೆ ಭಾಳ ಚಂದ ಹೂವು ಎಲ್ಲ. ಇದು ಅರಳೈತಿ, ಇದು ಇನ್ನ ಮೊಗ್ಗದ ನೋಡ್ರಿ. ಇದೆಲ್ಲ ಮೊಗ್ಗದ. ಇಲ್ಲಿ ನೋಡ್ರಿ ಕಂಟಿನ್ಯೂ ಮಳೆಗೆ ಪಾಟ್ ಎಲ್ಲ ತುಂಬಿಟ್ಟೈತಿ. ಇದಕ್ಕೆ ಕೆಳಗೆ ಸರಿಯಾಗಿ ಡ್ರೈನೇಜ್ ಆಗಿಲ್ಲ, ಅದಕ್ಕೆ ಎಲ್ಲ ತುಂಬೈತಿ. ಈ ಥರ ನೀರು ತುಂಬಿಬಿಟ್ರೆ ಇದು ಪ್ಲ್ಯಾಂಟ್ ಎಲ್ಲ ಕೊಳತು ಬಿಡ್ತೈತಿ ಬೇರೆ ಕೆಳಗಿಂದ. ಅದಕ್ಕೆ ನೋಡ್ಕೊತ ಇರ್ಬೇಕು. ನೀರು ಪಾಸ್ ಆಗುವಂಗೆ ನಾವು ಡ್ರೈನೇಜನ್ನು ಹೋಲ್ ಮಾಡ್ಬೇಕು ಅದನ್ನ ಸರಿಯಾಗಿ. ಇಲ್ಲಿ ನೋಡ್ರಿ ಇದು ತುಂಬೈತಿ. ಈಗ ಇದು ಸಾಯಿಲ್ ಭಾಳ ಗಟ್ಟಿ ಆಗೈತಿ ಇದು, ಹಿಂಗಾಗಿ ಅದು ಹೋಲ್ ನೀರು ಪಾಸ್ ಆಗೋಲ್ಲಾಗ್ಯಾವ. ಇಲ್ಲಿ ನಮ್ಮ ಧಾರವಾಡದಾಗ ಕಂಟಿನ್ಯೂ ಮಳೆ ಆಗಾಕತ್ತೈತಲ್ಲ, ಅದಕ್ಕೆ ದೊಡ್ಡ ಮರ ಇರ್ತಾವಲ್ಲ ಅದ್ರ ಕೆಳಗಡೆ ಎಲ್ಲ ಫರ್ನ್ ಅದೆಲ್ಲ ಹುಟ್ಕೊಂಡಿರ್ತಾವ. ನಾನು ಹೋಗುವಾಗ ನನ್ನ ಕಣ್ಣಿಗೆ ಬಿದ್ದುವವು. ಗಾಡಿ ನಿಲ್ಲಿಸಿ ನಾ ಅದನ್ನ ತಗೊಂಡು ಬಂದೆ. ಈಗ ನಾನು ಅದನ್ನ ಪಾಟಿಂಗ್ ಮಾಡಾಕತ್ತೀನಿ. ಈ ಥರ ಫರ್ನ ನಾನು ನರ್ಸರಿ ಒಳಗೆ ಮೊದಲು ತಂದಿದ್ದೆ. ಅವೆಲ್ಲ ಬೇಸಿಗೆಯಲ್ಲಿ ಸ್ವಲ್ಪ ಒಣಗಿ ಹೋಗಿದ್ದು, ಅದಕ್ಕೆ ಈ ಸಿಕ್ಕ ಕೂಡಲೇ ಇದನ್ನು ತೊಗೊಂಡು ಬಂದೆ. ಈ ಫರ್ನ ನಾವು ಯಾವಾಗಲೂ ಗ್ರೂಪ್ ಆಗಿ ಇಡ್ತೀವಲ್ಲ, ಆ ಪಾಟ್ ಬಾಜುಕ್ ಇಡ್ಬೇಕು. ಯಾಕಂದ್ರೆ ಅದಕ್ಕೆ ಸ್ವಲ್ಪ ಹ್ಯುಮಿಡಿಟಿ ಬೇಕು, ಅವಾಗ ಅದು ಚಲೋ ಬೆಳಿತೈತಿ. ಈಗ ಪಾಟಿಂಗ್ ಮಾಡಿದ್ಮೇಲೆ ನಾನು ನೀರು ಹಾಕಾಕತ್ತಿಲ್ಲ, ಯಾಕಂದ್ರೆ ಮೊದಲ ಮಣ್ಣು ಹಸಿ ಐತದ. ಬರೀ ಈಗ ನಾನು ರೋಸ್ ಪ್ಲ್ಯಾಂಟ್ ಹಚ್ತೀನಿ. ನಾನು ಇವನ್ನ ತಂದಿಟ್ಟು ಎಷ್ಟೋ ದಿನ ಆಯ್ತು, ಮಳೆ ನಿಂತಿರಲಿಲ್ಲ, ಹಚ್ಚಕ್ಕೆ ಆಗಿರಲಿಲ್ಲ. ಮೊದಲೊಂದು ತಗ್ಗು ಮಾಡ್ಕೊಂಡೀನಿ. ಅದಕ್ಕೆ ಬೇವಿನ ಹಿಂಡಿ, ಟರ್ಮೈಟ್ ಪೌಡ್ರ್, ಆಮೇಲೆ ವರ್ಮಿ ಕಂಪೋಸ್ಟ್ ಹಾಕ್ಕೊಳಿಕತ್ತೀನಿ. ಅದ್ರ ಮೇಲೆ ಈ ತಂದಿರೋ ಪ್ಲ್ಯಾಂಟ್ ಇಟ್ಟು ಮಣ್ಣು ಹಾಕೊಂಡು ಬಿಡ್ತೀನಿ. ಇದಕ್ಕೆ ನಾನು ನೀರು ಹಾಕಕ್ಕೆ ಹೋಗಲ್ಲ. ಈಗ ಸಿಕ್ಕಾಪಟ್ಟಿ ಮಳೆ ಬರ್ತೈತಿ, ಅದಕ್ಕೆ 4-5 ರೋಸ್ ಪ್ಲ್ಯಾಂಟ್ ಅದಾವ. ಇವನ್ನೆಲ್ಲ ಹಚ್ಚಿಬಿಟ್ಟು ಇವತ್ತಿನ ಗಾರ್ಡನ್ ಕೆಲಸ ನಾನು ಮುಗಿಸ್ತೀನಿ. ಈಗ ರೋಸ್ ಪ್ಲ್ಯಾಂಟ್ ಬಗ್ಗೆ ಹೇಳ್ಕೊತ ಕುಂತ್ರೆ
ವಿಡಿಯೋ ಲೆಂದಿ ಆಗ್ತೈತಿ. ಅದಕ್ಕೆ ಮುಂದಿನ ವಿಡಿಯೋದಾಗ ರೋಸ್ ಪ್ಲ್ಯಾಂಟ್ ಕೇರ್ ಹೇಗೆ ಮಾಡಬೇಕು, ಫ್ಲವರ್ ಹೆಚ್ಚು ಬಿಡ್ಬೇಕಂದ್ರೆ ನಾವೇನು ಅದಕ್ಕೆ ಫುಡ್ ಕೊಡ್ಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ. ಈ ರೋಸ್ ಪ್ಲ್ಯಾಂಟ್ನ ಗ್ರಾಫ್ಟಿಂಗ್ದಿಂದ ಕೆಳಗಡೆ ಬಂದಿರೋ ಚಿಗುರನ್ನು ಕಟ್ ಮಾಡಿಬಿಡ್ಬೇಕು. ಅದನ್ನು ಹಂಗೆ ಬಿಟ್ರೆ ಅದ ಬೆಳೀತಾ ಹೋಗ್ತೈತಿ. ಮೇಲ್ಗಡೆ ಇರೋ ಗ್ರಾಫ್ಟಿಂಗ್ ಬೆಳೆದು ನಿಲ್ಲಿಸ್ಬಿಡ್ತೈತಿ. ಆಮೇಲೆ ಗಿಡದಲ್ಲಿ ಫ್ಲವರ್ ಆಗೋದಿಲ್ಲ. ಕೊನೆಗೆ ನಾನಿಲ್ಲಿ ಕಮಲ್ ಹೂವಿಗೆ ಒಂದು ಸ್ವಲ್ಪ ಗೊಬ್ಬರನ ಹಾಕಬೇಕಂತ ಬಂದೆ. ಯಾಕೆಂದರೆ 1 ತಿಂಗಳ ಮೇಲೆ ಆಯಿತು ಮಳೆನೇ ಬಿಟ್ಟಿರಲಿಲ್ಲ, ಇದನ್ನೇನು ನೋಡ್ಕೊಂಡೇ ಇರಲಿಲ್ಲ ನಾನು ಬಂದು. ಅದಕ್ಕೆ ಈಗ ಒಂದು ಸ್ವಲ್ಪ ಇದಕ್ಕೆ ಗೊಬ್ಬರನ ಹಾಕಿ ಈ ಬಾಡಿದ ಎಲೆಗಳನ್ನು ಎಲ್ಲ ತೆಗಿತಾ ಇದ್ದೀನಿ. ಗೊಬ್ಬರನ ನಾನು ಈ ಪಾಟಿನ ಮಿಡಲಲ್ಲಿ ಮಾಡಿ ಹಾಕ್ತಾ ಇದ್ದೀನಿ. ಯಾಕೆಂದರೆ ಸೈಡೆಲ್ಲ ಟ್ಯೂಬರ್ ಇರೋದ್ರಿಂದ ನಾವು ಮಿಡಲ್ಗೆ ಹಾಕಬೇಕು. ಈ ಒಳಗಡೆ ಎಲ್ಲ ಕಪ್ಪಿ ಮೋಸೆಲ್ಲ ಬೆಳೆದಿದೆ, ಅದನ್ನೊಂದು ಸ್ವಲ್ಪ ತೆಗೆದು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಇವತ್ತು. ಇದರಲ್ಲಿ ನಾನು ಗಪ್ಪಿ ಫಿಶನ್ನು ಬಿಟ್ಟಿದ್ದೀನಿ. ಈ ಫಿಶ್ ಬಿಡೋದ್ರಿಂದ ಲಾರ್ವಾ ಎಲ್ಲ ಹುಟ್ಕೊಂಡು ಸೊಳ್ಳೆ ಕಾಟ ಇರೋದಿಲ್ಲ. ಇದೆಲ್ಲ ತಿಂದು ಕ್ಲೀನ್ ಮಾಡಿಬಿಡ್ತಾವವು. ಮುಂದೆ ನಾನು ಇನ್ನೂ ನನ್ನ ಗಾರ್ಡನ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.